ಸರಿ, ನಮ್ಮ ಕಲಾಪ ಮುಂದುವರಿಯಲಿ. ಇವನೆನ್ನುತ್ತಲೇ ಮನ್ನಿಸದೆ ಇರಲು ಆರಾಚನದಲ್ಲಿ ಒಂದ ಕಾಲ ಯಾವುದು ಅಂತ ಗಣಿಸದೆ, ಅನಿವಾರ್ಯತೆ ಏನು ಎಂಬುದನ್ನು ಮಾನಿಸದೆ, ಆ ಕೃತಿಯಲ್ಲಿರುವ ವೈಶಿಷ್ಟ್ಯವನ್ನು ಮಾತ್ರ ಗುರುತಿಸಿ ಇದು ಸಭಾ ಪ್ರವೇಶಕ್ಕೆ ಅಯೋಗ್ಯವಾದ ತರುಚರ ಎಂಬ ನೆಲೆಯಿಂದ ಅವಗಣನೆಯನ್ನೇ ಅಸ್ತ್ರವಾಗಿಸ್ತಾನೆ ಎಂದರೆ ಬಂದದ್ದು ಯಾರ ಪರವಾಗಿ ಅಂತ ನನಗೆ ಸ್ಪಷ್ಟ ಉಂಟಲ್ಲ. ಶತ್ರುಘ್ನ ದೇವನಲ್ಲಿ ಆಡಿಯೂ ಇದ್ದೇನೆ, ಪ್ರಭು ರಾಮಚಂದ್ರನಿಗೆ ಬೇಕಾದಂತೆ ಸಂಧಾನ ಮಾಡ್ತೇನೆ ಅಂತ. ಅವನ ಉನ್ನತ್ಯದ ಮುಂದೆ ಈ ಉಳಿದವರು ಯಾರು? ಆ ಕಾರಣಕ್ಕಾಗಿ ಆಸನ ಕೊಡದಿದ್ರೆ ಬೇಡ, ಮನ್ನಣೆ ಇಲ್ಲದಿದ್ರೆ ಬೇಡ, ನನ್ನನ್ನು ಗಮನಿಸದೆ ಕಲಾಪ ಮುನ್ನಡೆಯದ ವಿಧಾನದಲ್ಲಿ ವಾಲವನ್ನೇ ಸುರುಳಿಕ್ಕಿ ಎತ್ತರದಲ್ಲಿ ಆಸನವಾಗಿಸಿ ಏರಿಕೊಳ್ತೇನೆ. ಪೀಠವನ್ನು ನಿರ್ಮಿಸಿ ಕುಳಿತುಕೊಂಡಿದ್ದೀಯ ನೀನೊಬ್ಬ ನಾನಲ್ವ ಮತ್ತೆ ಶ್ರೀರಾಮ 14 ಜಗತಿಯೊಳು ಮದಮುಖತೆಯ ದ್ಯೋತಕ ಅಂತ ನೀವು ಬಿಂಬಿಸ್ತೀರಾದರೆ ಹಿಂದೆ ಮುಂದೆ ನೋಡದೆ ಪ್ರವೃತ್ತಿಯನ್ನು ಕೈಗೊಂಡ ಎಲ್ಲರೂ ಅದೇ ಆಗುವುದಿಲ್ವೋ? ನನಗಿಂತ ಮೊದಲು ನೀವೇ ಮದಮುಖರಾಗುವುದಿಲ್ವೋ? 14 ಲೋಕದಲ್ಲಿ ಯಾರ ಪಾರಮ್ಯವನ್ನು ಹಾಡಿ ಹೊಗಳ್ತಾ ಇದ್ದಾರೋ ಬಂಧಿಸಿ ಬರಿದೇ ಕದನ ಕಾರಣರಾದ ನಿಮಗಿಂತ ದೊಡ್ಡ ಮದಮುಖರು ಲೋಕದಲ್ಲಿ ಬೇರೆ ಇದ್ದಾರೆ ಅಂತ ಹೇಳುವುದಕ್ಕಾಗ್ತದ? ಹಿಂದೆ ಮುಂದೆ ನೋಡದೆ ಮಾಡಿದ್ರೆ ಅದೇ ಅಲ್ವಾ ಮದಮುಖತೆ? ಅಲ್ಲದ ಅಪ್ಪ, ಈ ಮಂಗ ಬಹಳ ಮಾತಾಡ್ತಾ ಉಂಟು. ಆತ ಕದನಗಣದಲ್ಲೇ ನಿರ್ಣಯವಾಗಲಿ ಎಂಬಂತಹ ಮಹತ್ವಾಕಾಂಕ್ಷೆಯಿಂದ ಅಶ್ವಬಂಧನವನ್ನು ನೀ ಮಾಡಿದ್ದ ಹೌದಾದರೆ ಈರೇಳು 14 ಲೋಕದಲ್ಲಿ ಅಧಿಕ ಅಂತ ಯಾರಿಗೆ ಮಾನ್ಯತೆ ಉಂಟು? ಅಧಿಕ ಅಂತಂದ್ರೆ ಎಲ್ಲರೂ ಒಪ್ಪಿದ್ದಾರೆ ಅಂತಲ್ಲ, ಒಂದೊಂದು ಲೋಕದ ಪ್ರಭುತ್ವಕ್ಕೆ ಸಂಬಂಧಿಸಿ ಅಲ್ಲಿನ ಪಾರಮ್ಯಕ್ಕೆ ಸಂಬಂಧಿಸಿ ಪ್ರಾತಿನಿಧಿಕವಾಗಿ ಕೆಲವು ವ್ಯಕ್ತಿಗಳು ಶಕ್ತಿಗಳು ಇರ್ತಾರೆ. ಅವರೆಲ್ಲರೂ ಮಾನಿಸಿದವರು 30 ಕೋಟಿ ದೇವತೆಗಳ ಮಾನ್ಯತೆ ಉಂಟು. ನರಾಧಿಪರೆಲ್ಲರನ್ನು ಗೆದ್ದು ಚಕ್ರವರ್ತಿ ಪೀಠವನ್ನು ಸ್ಥಾಪಿಸಿದ ಹಿರಿಮೆಯುಂಟು. ಅಲ್ಲ, ಭುಜಗ ಲೋಕವನ್ನೊಳಗೊಂಡಂತಹ ಅಧೋಲೋಕವೆಲ್ಲವನ್ನು ಗಡುಗುಟ್ಟಿ ನಡುಗ
ಮುಗಿಸಿದಂತಹ ಛಾತಿ ಉಂಟು. ಆದ್ದರಿಂದ 14 ಲೋಕದಲ್ಲಿ ಅಧಿಕ ಅಂತಂದೆ. ಅವನ ಅಶ್ವವನ್ನು ನೀವು ಹಿಡಿದದ್ದು ಯಾಕೆ ಬರಿದೇ ಕದನ ಕಾರಣ ಅಂತ ನಾ ಹೇಳಿದೆ ಅಂದ್ರೆ, ಕಲಿತನವನ್ನು ಮೆರೆಸುವುದಕ್ಕೆ ಹಂಬಲಿಸಿ ಬ್ರಹ್ಮನ ವರಬಲದಿಂದ ಪ್ರಮತ್ತರಾದವರು ಎಷ್ಟು ಮಂದಿ, ಶಿವನದಾದ ಅನುಗ್ರಹ ವಿಶೇಷದಿಂದ ಉನ್ಮತ್ತರಾದವರು ಎಷ್ಟು ಮಂದಿ ಇದ್ದಾರೆ. ಆದರೆ ಅವರೆಲ್ಲರನ್ನು ಸಮೂಲವಾಗಿ ನಾಶ ಮಾಡಿ ಧರ್ಮದ ಬಲವೇ ಬಲ ಅಂತ ನಂಬಿದವರನ್ನು ಪೊರೆದವನು ಅವನು. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಬಲಯುತರಲ್ಲಿ ಅಧಿಕರಣಿಸಿದವರು ಕಟ್ಟಿ ಕಾದಬಹುದೆಂಬುದನ್ನು ಕೇವಲ ಶರೀರದ ಬಲ ಅಂತ ನೀ ತಿಳಿದರೆ, ಪೃಥ್ವಿಯನ್ನು ಆಳುವುದಕ್ಕೆ ಬೇಕಾದದ್ದು ಶರೀರದ ಬಲ ಅಲ್ಲ. ನಿನಗೆ ಪೀಠಾರೋಹಣದಲ್ಲಿ ಪುರೋಹಿತರು ಹೇಳಿದ ಮಂತ್ರ ಈಗ ಸ್ಮರಣೆಗೆ ಬರ್ತದೆ ಅಂತ ಆದರೆ, ಧರ್ಮದಿಂದ ದಂಡ್ಯನಾದವನೇ ಪೀಠಾರೋಹಿ ಆಗುತ್ತಾನೆ, ಉಳಿದ ಎಲ್ಲರನ್ನು ತಾನು ದಂಡಿಸ್ತೇನೆ ಅಂತ ದಂಡಧರನಾದವನು ಧರ್ಮದ ಮುಖದಲ್ಲಿ ದಂಡ್ಯ ನೆನೆಸ್ತಾನೆ. ಧರ್ಮ ತಪ್ಪಿದ ಅಂತಂದ್ರೆ ಅಂದರೆ ಪೃಥ್ವಿಪತಿಯಾದವನಿಗೆ ಬಲ ಯಾವುದು ಅಂತಾಯ್ತು? ತನ್ನನ್ನು ಮೀರಬಹುದಾದ, ತನ್ನನ್ನು ದಂಡಿಸಬಹುದಾದ ಬಲ ಯಾವುದು? ಧರ್ಮದ ಬಲ. ಆ ಧರ್ಮದ ಬಲುಹಿನಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ವಿರಾಜಿತನಾಗಿ ನರವರ್ಗದಿಂದ, ಸುರವರ್ಗದಿಂದ, ಭುಜಗವರ್ಗದಿಂದ ಮಾನ್ಯತೆಯನ್ನು ಹೊಂದಿದಂತಹ ಅವನು ಅಸಾಮಾನ್ಯ ಸಾಧನೆಯನ್ನು ಈಗಾಗಲೇ ಮಾಡಿ ಮುಗಿಸಿ ಆಗಿದೆ. ಈಗ ಚಕ್ರವರ್ತಿಯಾದವನ ಅಶ್ವಮೇಧ ಕೈಗೊಂಡ್ರು ಕೂಡ ಶಿರೋಲೇಖನ ಹಾಗೇ ಇರಬೇಕು. ಹಾಗೆ ಅಂತ ಹಾಗೆ ಬರೆದದ್ದರಿಂದ ಬರೆದ ಕಾರಣಕ್ಕಾಗಿ ಅವನ ಅಲ್ಪನಾಗುವುದಿಲ್ಲ, ದುರ್ಬಲನೂ ಆಗುವುದಿಲ್ಲ. ಸ್ಥಾಪಿತ ಚರಿತ್ರರಾದವರ ಕುರಿತಾಗಿ ವೈರ ಸಾಧಿಸುವಾಗ ರಾಜನೀತಿಜ್ಞರಾದ ಅರಸರು ಈ ಹಿಂದೆ ಅವ ಏನು ಮಾಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಎಷ್ಟೆಲ್ಲ ಸಾಧಿಸಿದ್ದಾನೆ ನೋಡಬೇಕಾಗುತ್ತದೆ. ಬದುಕಿನಲ್ಲಿ ಬಂದಂತಹ ವಿರೋಧವನ್ನು ದಮನಿಸುವಂತಹ ಛಾತಿಯನ್ನು ಹೊಂದಿದಂತಹ ಆತ ಪ್ರಭು ಶ್ರೀರಾಮಚಂದ್ರ ಕಲಿಗಳಿಗೆಲ್ಲ ಕಾಲಾಂತಕ ನೆನೆಸಿದ್ದಾನೆ. ಯೋಚನೆ ಮಾಡು. ಅವರು 14 ಲೋಕದಲ್ಲಿ ಪ್ರಭುತ್ವವನ್ನು ಹೊಂದಿ ಜಗತೀ ಸಮಸ್ತದ ಒಡೆಯ ಅಂತ ನೆಗಳತೆಯನ್ನು ಹೊಂದಿದ್ದು ವಾಂಶಿಕವಾದ ಹಿನ್ನೆಲೆಯಿಂದ. ಇಕ್ಷ್ವಾಕೂಣಾಂ ಭೂಮಿ ಸಶೈಲ ವನಕಾನನ ಮೃಗ ಪಕ್ಷಿ ಮನುಷ್ಯಾಣ ನಿಗ್ರಹಾನುಗ್ರಹೇಶ್ವರಿ. ಅಬಾಧಿತವಾಗಿ ಇಲ್ಲಿಯ ತನಕ ಊರ್ಜಿತವಾಗಿದ್ದ ಅಧಿಕಾರ ಸೂತ್ರವದು, ಅದನ್ನು ತಾನು ಸ್ಥಾಪಿಸಿಯೂ ಇದ್ದಾನೆ. ಅದು ರಾಕ್ಷಸ ವರ್ಗದಲ್ಲೇ ಇರಲಿ ಅಥವಾ ಗಂಧರ್ವಾದಿ. ಎಲೆ ತೋರಿಸುವಾಗಲೇ ಅದರ ಬುಡದಿಂದಲೇ ನಮಗೆ ಪರಿಚಯ ಉಂಟು. ಅಂದ್ರೆ ಯಾವುದರ ಬುಡ? ನೀನು ಯಾವ ಇಕ್ಷ್ವಾಕು ವಂಶೀಯವನ್ನು ಉದ್ಘಾಟಿಸಿ ಹೇಳ್ತೀಯೋ ಆ ವಂಶದಲ್ಲಿ ಹುಟ್ಟಿ ರಣಭೀರುಗಳಾಗಿ ಏನೋ ಹೆಂಬೇಡಿಗಳ ಹಾಗೆ ಬದುಕಿದವರು ಇದ್ದಾರೆ. ನಾನು ಹೇಳಿದ್ದೇನಲ್ಲ, ಇದ್ದ ಅಧಿಕಾರವನ್ನು ವಿನಿಯೋಗಿಸದವರು ಎಲ್ಲಾ ವಂಶದಲ್ಲೂ ಬರಬಹುದು. ಆದ್ರೆ ಅದನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಾ ವಿನಿಯೋಗಿಸಿದ ರಾಮಚಂದ್ರ ಸೂರ್ಯವಂಶಕ್ಕಿದ್ದ ಎಲ್ಲ ಅರ್ಹತೆಯನ್ನು ಕೂಡ ತಾನು ಮೈಗೂಡಿಸಿಕೊಂಡು ಆ ವಂಶದ ಪ್ರಭುತ್ವವನ್ನು ಸಮರ್ಥವಾಗಿ ಸ್ಥಾಪಿಸುವಲ್ಲಿ ಪರ್ಯಾಪ್ತನಾಗಿದ್ದಾನೆ. ನೀನು ಹೇಳಿದ ವಾಕ್ಯ ಉಂಟಲ್ಲ, ಇಕ್ಷ್ವಾಕು ವಂಶೀಯರಾದವರು ಶಶೈಲಕಾನನ ಎಲ್ಲದರಲ್ಲಿಯೂ ಧರ್ಮವನ್ನು ಸ್ಥಾಪಿಸುವುದು. ಯೋಚನೆ ಮಾಡು ವೀರಮಣಿ. ಒಂದು ರಾಜ್ಯದ ಅರಸನಿ ಸುಧರ್ಮ ನಾಮಕವಾದ ಸಭೆಗೆ ಅಧಿಪತಿಗಾಗಿ 3 ಲೋಕದ ಧರ್ಮ ಕರ್ಮಗಳನ್ನು ನಿಯತವಾಗಿ ಮುನ್ನಡೆಯುವಂತೆ ಮಾಡುವ ಹೊಣೆ ಹೊತ್ತಂತಹ ದೇವಾಧಿಪತಿ ಸುರೇಂದ್ರ ಅಂತಂದ್ರೆ ಹಾಗೆ ಅಂತ ಅವನಿಗೆ ಅದನ್ನು ನಡೆಸುವುದಕ್ಕೆ ಆಗದಂತಹ ಕಾಲ ಬರಲಿಲ್ಲ, ಬಂದಿದೆ. ದುಷ್ಟರಿಂದ ದಮನಿತನಾದಂತಹ ಕಾಲದಲ್ಲಿ, ಪದಭ್ರಷ್ಟನಾದ ಕಾಲದಲ್ಲಿ ಎಲ್ಲೆಲ್ಲೋ ಅಡಗಿರಬೇಕಾದಂತಹ ಸನ್ನಿವೇಶವು ಬಂದಿದೆ. ಹಾಗಾದರೆ ಎಲ್ಲೋ ಯಾವುದೋ ಕಾಲದಲ್ಲಿ ಅಡಗಿದ್ದಾನೆ ಎಂಬುದರಿಂದ ಅವನಿಗೆ ಅಧಿಕಾರವೇ ಇಲ್ಲ ಅಂತ ಆಗುತ್ತದೆ. ಹಾಗಾದರೆ ಕೆಲವು ಕಾಲದಲ್ಲಿ ಕೆಲವು ವ್ಯಕ್ತಿಗಳಿಂದಲಾಗಿ ಇದ್ದ ಅಧಿಕಾರದ ವಿನಿಯೋಗ ಆಗದೇ ಇರಬಹುದು. ಪ್ರಭು ಶ್ರೀರಾಮಚಂದ್ರನಂತಹ ಸಮರ್ಥರು ಬಂದ ಕಾಲದಲ್ಲಿ ಆ ವಂಶಕ್ಕಿರುವ ಹಿರಿಮೆಯನ್ನು ಮತ್ತೆ ಔನ್ನತ್ಯದಲ್ಲಿ ಸ್ಥಾಪಿಸಿದ್ದಾರೆ. ಇದನ್ನು ನಾನು ಆಡಿದ್ದು. ನಾವು ಒಂದು ಪಠ್ಯವನ್ನು ಕೈಗೆತ್ತಿಕೊಳ್ಳುವಾಗ ಅದರ ಬಗ್ಗೆ ಶೋಧನೆ ಮಾಡುವುದು ಆದಿತ್ತು. ಮತ್ತೊಂದು ಪಠ್ಯದಲ್ಲಿ ಹೇಗೆ ಅಂತ ನಮಗೆ ಬೇಡ. ಆದಿತ್ತು. ನಿನಗೆ ವಂಶವನ್ನು ಪ್ರತಿನಿಧೀಕರಿಸಿ ಹೇಳುವಾಗ ಹೌದು ನಮಗೆ ಕಾಣುವ ಹುಳುಕು ಕೊಳಕುಗಳೆಲ್ಲ ಬಹಳ ಉಂಟು. ಇರ್ಲಿ, ಅದು ಬಿಡು, ಇರ್ಲಿ. ಆದ್ರೆ ಕೇವಲ ಈಗ ಆ ಹುಳುಕರನ್ನು ಕೊಳಕರನ್ನು ಸಮರ್ಥಿಸುವುದಕ್ಕೆ ಇಲ್ಲಿ ಬಂದು ನಿಂತದ್ದೇ ಅಲ್ಲ. ಇಕ್ಷ್ವಾಕು ವಂಶದ ಪ್ರತಿನಿಧಿಯಾದ ಪ್ರಭು ಶ್ರೀರಾಮಚಂದ್ರನ ಅಶ್ವಮೇಧದ ತುರಗದ ಬೆಂಗಾವಲಿಗೆ ಬಂದ ನನಗೆ ಅಷ್ಟೇ ಕಾರ್ಯವ್ಯಾಪ್ತಿಯಲ್ಲಿ ಮಾತಾಡುವುದು. ಆ ರಾಮನ ವಿಷಯವನ್ನೇ ನಾವು ಆಯ್ದು ಮಾತಾಡುವುದಿದ್ರು ಇದ್ರೆ ಎಂತದ್ದು ನುಡಿವೆ ಮೂರ್ಖನೇ, ಹೌದಾ ಅಂತ ನುಡಿವೆ ಮೂರ್ಖನೇ
ಮೂರ್ಖನಲ್ಲ ಎಂಬ ಭಾವದಿಂದಲೇ ಶತ್ರುಘ್ನಾಭಿಮತದಿಂದಲೇ ಸಂಧಾನಕಾರನಾಗಿ ಇಲ್ಲಿಯ ತನಕ ಬಂದಿರಬಹುದಾದ ನನಗೆ ನೀನು ಹೀಗೆ ಮಾತಾಡುವುದನ್ನು ನೋಡುವಾಗ ವಿಸ್ಮಯವಾಗ್ತದೆ. ಯಾಕೆ? ಮೂರ್ಖರಿಗಾದ್ರೆ ಇದು ಸಹಜವಾದ ವಾಕಿನ ಗತಿ, ನೀನು ಅದಲ್ಲ. ಆದ್ದರಿಂದಲೇ ಯಾತಕ್ಕಿಂತ ನುಡಿವೆ ಅದನ್ನು ಯೋಚಿಸಬೇಕಾದ ಕ್ರಮವೇ ಹಾಗಲ್ಲ. ಮತ್ತೆ? ಯಾಕೆ ಅರ್ಧಜಗತಿ ನ್ಯಾಯ ಅಂತ ಹೇಳಿದೆ? ಯಾಕೆ? ಪೂರ್ಣವಾಗಿ ಒಂದು ವಸ್ತುವನ್ನು ಹಾಗೆ ಒಪ್ಪಬೇಕು. ಅಗಸ್ತ್ಯರಂಥವರು ಜಲಧಿಯನ್ನು ಆಪೋಷಣಗೈದದ್ದನ್ನು ಪ್ರಮಾಣ ಅಂತ ಒಪ್ಪುತ್ತಿ, ಋಷಿಗಳನ್ನು ಪ್ರಮಾಣ ಅಂತ ಒಪ್ಪಿದೆಯೋ? ಋಷಿಗಳನ್ನೇ ಪ್ರಮಾಣ ಅಂತ ಒಪ್ಪಿದರೆ ಚಂದ್ರಮಹರ್ಷಿ ಅಂತವ. ಹೌದಪ್ಪ. ಈಗ ಅದೇ ಋಷಿಗಳು ಹೇಳಿದಂತಹ ರಾಮನ ಕುರಿತಾದ ಮಾತುಗಳನ್ನು ಪ್ರಮಾಣ ಅಂತ ಒಪ್ಪಬೇಕು. ಅಕ್ಷಯಂ ಮಧುವಂತಾರಂ ಜಾನಾಮಿ ತ್ವಾಂ ಸುರೋತ್ತಮಂ ಹೇಳಿದ್ದು ಭಾರ್ಗವರಾಮ, ಪರಶುರಾಮ ಅಲ್ಲ. ವನಾಭಿಮುಖಿಯಾಗಿ ಹೊರಟು ನಿಂತ ಕಾಲದಲ್ಲಿ ಶರಭಂಗರ ಆಶ್ರಮಕ್ಕೆ ಹೋಗುವ ಕಾಲದಲ್ಲಿ ದೇವೇಂದ್ರನೇ ಬಂದಿದ್ರಂತೆ. ಸ್ವರ್ಗವನ್ನಲ್ಲ ಸತ್ಯಲೋಕವನ್ನು ತಪದಿಂದ ಸಂಪಾದಿಸಿರಬಹುದಾದ ಶರಭಂಗರಂತಹ ಮಹಾತ್ಮರನ್ನು ದಿವ್ಯವರೂಥದಲ್ಲಿ ಹೊತ್ತೊಯ್ಯುವುದಕ್ಕೆ. ಆದರೆ ಸತ್ಯಲೋಕ ಗಮನಕ್ಕಿಂತಲೂ ಶ್ರೇಷ್ಠವಾದದ್ದು ಪ್ರಭು ಶ್ರೀರಾಮಚಂದ್ರ ದರ್ಶನ ಎಂಬುದರಿಂದ ಸತ್ಯಲೋಕಕ್ಕಾದ್ರೂ ಮತ್ತೆ ಯೋಗ್ಯತೆ ಇದ್ರೆ ಬರ್ತೇನೆ, ಆದ್ರೆ ಶ್ರೀರಾಮಚಂದ್ರನ ದರ್ಶನವನ್ನು ತಪ್ಪಿಸಿಕೊಳ್ಳಲಾಗದೆ ಆರೆ ಅಂತ ಕಾದುಳಿದನಂತೆ. ಹಾಗಾದರೆ ಅಲ್ಲಿ ಒಂದು ಮಾತು ಏನು? ಅಲ್ಲಿ ದೇವೇಂದ್ರ ಇದ್ದವ ಇವನನ್ನು ನೋಡುವುದಕ್ಕಿಂತ ಮೊದಲು ಹೋದನಂತೆ. ಅದು ಯಾಕೆ ಅಂತ ದೇವೇಂದ್ರನಲ್ಲಿ ಕೇಳಬೇಕು. ನನಗೆ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗುದು ದೇವೇಂದ್ರ ನನ್ನಲ್ಲಿ ಹೇಳುವುದು ಅದಲ್ಲ. ಅವ ಹೋದದ್ದು ಈಗ ನೀನು ಆಗ ಹೇಳಿದ್ಯಲ್ಲ ಆದಿತ್ಯ ಹೃದಯ, ಯಾಕೆ ಅಂದ್ರೆ ಅದನ್ನು ಸರಿ ಮಾಡದೆ ಬಿಡುವುದಕ್ಕಾಗುವುದಿಲ್ಲ. ಆಗ ನೀನು ಅಗತ್ಯ ಇದ್ದದನ್ನು ಹೇಳಿದೆ, ಅನಗತ್ಯ ಅದನ್ನು ಬಿಟ್ಟೆ. ಈಗ ಇದು ಅನಗತ್ಯವಾದ್ದರಿಂದ ಒಂದು ವೇಳೆ ಗೊತ್ತಿದ್ರು ನಾ ಹೇಳುವುದಿಲ್ಲ, ಬಿಡು. ಇಲ್ಲಿಗೆ ಅಗತ್ಯ ನನಗೆ ಅಗತ್ಯ, ಆದ್ರಿಂದ ಹೇಳುವುದಿಲ್ಲ. ದೇವೇಂದ್ರ ತಾನಾಗಿ ಹೋದ. ಆಮೇಲೆ ಹೋದದ್ದು ಯಾಕೆ ಅಂತ ಅಲ್ಲಿ ಹೇಳದಿದ್ರು ರಾವಣವಧ ನಂತರದಲ್ಲಿ ರಾವಣವಧ ಕಾಲದಲ್ಲಿ ತೋರಿಕೊಟ್ಟ. ಇರ್ಲಿ ಅಂತೂ ಶರಭಂಗರಂತವರು ಅವನನ್ನು ಪರಬ್ರಹ್ಮ ಸ್ವರೂಪ ಅಂತ ಅಂಗೀಕರಿಸಿದ್ರು. ಮುಂದುವರಿದು ಬಂದಾಗ ದಂಡಕಾರಣ್ಯವಾಸಿಗಳಾದಂತಹ ಮುನಿಮನೀಷಿಗಳಾದವರೆಲ್ಲರೂ ಕೂಡ ಅಭಯವನ್ನು ಯಾಚಿಸ್ತಾ ಅವನ ಮುಂಭಾಗದಲ್ಲಿ ಬಂದು ಕಾಲಿಗೆರಗಿ ದುರುಳವರ್ಧನನಾಗಿ ನೀನು ಕಂಗೊಳಿಸಬೇಕು ಅಂತ ಪ್ರಾರ್ಥಿಸಿದ ಕಾಲದಲ್ಲಿ ಅಭಯ ವಚನವನ್ನಿತ್ತ. ಆಮೇಲೆ ಅವರಿಗೆ ಆತಂಕ ಆಗಲಿಲ್ಲ ಅಂತ ನಾ ಸುಮ್ಮನೆ ಹೇಳಿದ್ದಲ್ಲ. ಪ್ರಭುವೇ ಆಗಲಿ ತಾನು ದುಷ್ಟರನ್ನು ದಂಡಿಸುವುದಕ್ಕೆ ಇಳಿದು ಬಂದಿದ್ದೇನೆ ಅಂತ ಮಾತು ಕೊಟ್ಟು ತೋರಿದ ಮೇಲೆ ಒಂದು ಅವಕಾಶವನ್ನು ಎಂತಹ ದುಷ್ಟರಿಗಾದ್ರೂ ಕೊಡ್ತಾನೆ. ಈಗ ಕುದುರೆ ಕಟ್ಟಿದ ಮೇಲೂ ಒಂದು ಬದುಕುವ ಅವಕಾಶ ನಿನಗೆ ತೆರೆದುಕೊಳ್ಳಿಲ್ವಾ? ಅಲ್ಲಿ ಹೇಳಿದ್ದು ನಾನು ಹಾಗೆ. ನೀನು ಆ ಮಾತನ್ನು ಹಿಂದೆ ಇಲ್ಲ ಅಂತ ಹೇಳಿ ಅದನ್ನು ಹೇಳಬೇಡ. ಅಲ್ಲ, ಈಗ ನೀನು ಅದನ್ನು ಸ್ವೀಕರಿಸ್ತೀಯ. ನೀನು ಏನು ಎಡೆಯಲ್ಲಿ ಒಂದೊಂದು ನಮಗೆ ಅಲ್ಲ, ನಿನಗೆ ಅದು ಒಂದೊಂದು ಸಾಕಾಗ್ತದೆ. ಈಗ ಅದಲ್ಲ, ಈಗ ಎಲ್ಲವನ್ನು ಸಮೀಕರಿಸುವಾಗ ಅದನ್ನು ಹೇಳ್ಬೇಕು. ಈಗ ನೀನು ಒಂದು ವೇಳೆ ಅದನ್ನು ಸ್ವೀಕರಿಸದೇ ಇದ್ರೆ ಅದು ನಿನ್ನದ್ದು, ಅದು ನಿನ್ನ ಪಕ್ಷ. ಆದ್ರೆ ನಾವು ಕೊಡುಗೆ ಕೊಟ್ಟದ್ದು ಹೌದು, ಪ್ರಭು ರಾಮಚಂದ್ರನ ಕೊಡುಗೆ ಇದ್ದ ಹೌದು ಅಂತ ಒಪ್ಪಿರುವಾಗ ನಾನು ಹೇಳುವುದರಲ್ಲಿ ತಪ್ಪಿಲ್ಲ. ನೀನು ಬೇಕಾದ್ರೆ ಔದಾರ್ಯ ಬೇಡ ಅಂತ ಹೇಳು, ಅದು ನಿನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಆದ್ರೆ ಔದಾರ್ಯ ತೋರಿಸಿದ್ದು ಹೌದು. ತಾನು ದಂಡಿಸುವವನು ಹೌದು ಅಂತ ತಿಳಿದ ಮೇಲೂ ತಿದ್ದಿಕೊಳ್ಳುವುದಕ್ಕೆ ತೀಡಿಕೊಳ್ಳುವುದಕ್ಕೆ ದುರುಳರಿಗಾದ್ರೂ ಒಂದು ಅವಕಾಶವನ್ನು ಕೊಡ್ತಾನೆ. ಎಲ್ಲರಿಗೂ ಕೊಟ್ಟಿದ್ದಾನೆ. ಯಾಕೆ? ಪತ್ನಿ ಅಪಹಾರ ಮಾಡಿದ ರಾವಣನಿಗೆ ಕೊಟ್ಟಿದ್ದಾನೆ. ನೀನು ಅರಾಕ್ಷಸ ವಿಮಂ ಲೋಕಂ ಕರ್ತಾಸ್ಮಿ ನಿಶಿತೈಶ್ವರೈ ನಚೇತ್ ಶರಣಮಭ್ಯೇಷಿ ಮಾಮುಪಾದಾಯ ಮೈಥಿಲಿ. ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಪ್ರಭು ರಾಮಚಂದ್ರ ಆಡಿದಂತಹ ಮಾತು ಮಾಡುವವರಿಗೋ ಮಾಡದವರಿಗೆಲ್ಲ ಇದು ಆಡುವುದಕ್ಕಾಗುವುದಿಲ್ಲ. ಅಸಾಧ್ಯವೆನಿಸಿದ್ದನ್ನು ಸುಲಭ ಸಾಧ್ಯವಾಗಿಸುವವರಿಗೆ ಮಾತ್ರ ಆಡಬಹುದಾದ ಮಾತು. ಸೀತಾದೇವಿಯನ್ನು ಒಪ್ಪಿಸಿ ನೀ ಶರಣಾಗತನಾದೆ ಅಂತಾದ್ರೆ ರಾಕ್ಷಸ ಸಂಕುಲವನ್ನು ನಿನಗಾಗಿ ನಾನು ಉಳಿಸ್ತೇನೆ, ಅದಲ್ಲದಿದ್ರೆ ಲೋಕದಲ್ಲಿ ರಾಕ್ಷಸರೆಂಬವರು ಇಲ್ಲ ಅಂತ ಮಾಡಿ ಹಾಕುತ್ತೇನೆ. ಇದನ್ನು ಆಡಿದವನ ಯಾರು? ಕೆಟ್ಟದನ್ನು ಮಾಡಿದರೂ ಕೂಡ ಕ್ಷಮಿಸಿ ಬದುಕುವುದಕ್ಕಾಗಿ ಒಂದು ಮಾರ್ಗವನ್ನು ತೆರೆದುಕೊಡಬಲ್ಲಂತಹ ಪಥಪ್ರವರ್ತಕನಾದ ಪ್ರಭು ಶ್ರೀರಾಮಚಂದ್ರ. ನಾವು ಅದನ್ನು ಓದುವಾಗ ಸ್ವಲ್ಪ ಒಂದು 4 ವಾಕ್ಯ ಅಂತದ್ದು ಬಾಯ್ಪಾಠ ಮಾಡಬೇಕು. ಯಾವುದನ್ನು ಅದೇ ಅದೀಗ ಓದದ್ದು ತೊಂದರೆ ಅಲ್ಲ. ಈಗ ನೀನು ಓದಲಿಲ್ಲ ಅಂತ ನಿನಗೆ ಗೊತ್ತಿರುವ ಓದಲಿಲ್ಲ ಅಂತಲ್ಲ, ನಾವು ಇಂಥದ್ದೇ ಬಾಯ್ಪಾಠ ಮಾಡ್ಲಿಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲ ಎಲ್ಲ ಮಾಡಿದ್ದೇವೆ. ಇಂಥದ್ದೊಂದು 4 ವಾಕ್ಯ ಅಲ್ಲಲ್ಲಿ ಅದನ್ನೇ ಹೇಳಿದ್ದು. ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ ಅದೇ ಹೇಳಿದ್ದು. ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ, ಊಟಕ್ಕೆ ಕೆಲವರಿಗೆ ಉಪ್ಪಿನಕಾಯಿ ಮಾತ್ರ ಬೇಕಾಗ್ತದೆ, ಅಂತವರಿಗೆ ಅದನ್ನೇ ಹೆಕ್ಕಿ ಕೊಡ್ಬೇಕಾಗ್ತದೆ, ಇಲ್ಲದಿದ್ರೆ ಊಟವೇ ರುಚಿಸುವುದಿಲ್ಲ. ಕೆಲವರೆಲ್ಲ ಊಟದಲ್ಲಿ ಮೊದಲು ಬಡಿಸುವುದು ಉಪ್ಪಿನಕಾಯಿ ಮತ್ತೆ ಬೇಡಪ್ಪ, ಎಲೆಯಲ್ಲಿ ಬಡಿಸುವುದು ಉಪ್ಪಿನಕಾಯಿ ಉಪ್ಪಾದ್ರೂ ಅದನ್ನು ಬಳಸಿಕೊಳ್ಳುವುದು ಕಡೆಗೆ ಅಂತ ಬಡಿಸುವುದು ಮೊದಲಾದ್ರೂ ಇರ್ಲಿ. ಈಗ ಎಲ್ಲಿಗೆ ಯಾವುದು ಉಚಿತವೋ, ಎಷ್ಟು ಸಂಗತವೋ, ಎಷ್ಟು ಸುಸಂಗತವೋ ಅದನ್ನು ಹಾಗೆ ನಾವು ಊಟದ ಬಗ್ಗೆ ನಾನು ಎಂತದಕ್ಕೆ ಮಾತಾಡುದು ಅಂದ್ರೆ ಅಲ್ಲ, ಅದು ಮಾತಾಡಿದ ಮೇಲೆ ಅದ್ರ ಗೊತ್ತಾಯ್ತಲ್ಲ, ಸಂತೋಷ ಆಗಲಿ. ಇರ್ಲಿ. ಈಗ ಅಂತೂ
ಅವನಾಡಿದಂತಹ ಔದಾರ್ಯದ ಮಾತು ರಾವಣನ ತನಕ ಪ್ರಭಾವಶಾಲಿಯಾಗಿದೆ. ಇಲ್ಲೂ ಹಾಗೆ ರಾಕ್ಷಸರನ್ನು ಕೊಂದು ಕೊಡ್ತೇನೆ ಅಂತ ಆಡಿದ ಮೇಲೆ ತಿದ್ದಿಕೊಳ್ತಾರೆ, ಅದೊಂದು ಅವಕಾಶ. ತಿದ್ದಿಕೊಳ್ಳಿಲ್ಲ ಎಂಬುದನ್ನು ತಿಳಿದದ್ದು ಹೇಗೆ? ಶೂರ್ಪನಖಾ ಪ್ರಕರಣದಿಂದ, ಖರಾದಿಗಳ ಆಕ್ರಮಣದಿಂದ. ಹಾಗಾದ ಮೇಲೆ ಮಾತು ಕೊಟ್ಟ ಬೇಲು ಮೈ ಮೇಲೆ ಏರಿ ಬರ್ತಾರೆ ಅಂತಾದ್ರೆ ನಿತ್ತ ನಿಲುವಿನಲ್ಲಿ 14,000 ಮಂದಿಯ ತಲೆ ಕಡಿತ. ಯಾಕೆ? ದುಷ್ಟರ ಹುದುಗಿದ್ದಂತಹ ವರ್ಗ ಯಾವುದೇ ಇದ್ದರೂ ದಂಡನಾರ್ಹ ಅಂತ ತಿಳಿದು ಕಪಿಕಟಕದಲ್ಲಿ ಪ್ರಮುಖನೆನಿಸಿದಂತಹ ವಾಲಿಯಂತಹ ಅಸಮ ವಿಕ್ರಮಿಯನ್ನು ಸೃಷ್ಟಿಕರ್ತನ ಸೃಷ್ಟಿಯಲ್ಲಿ ಅಗಣಿತ ಪರಾಕ್ರಮಿ ಎನಿಸಿ ಮೆರೆಯುವಂತಹ ವಾಲಿಯನ್ನಾದರೂ ಏಕಸಾಯಕದಿಂದ ಕೊಂದು ಕಡೆ. ನೀನು ಹೇಳಿದ್ಯಲ್ಲ ಸಮುದ್ರವನ್ನು ಶೋಷಣೆ ಮಾಡ್ತೇನೆ ಅಂತ ಹೇಳಿದ್ದು ದೊಡ್ಡ ಕೆಲಸ ಏನು ಅಂತ. ನೀನು ಕೇಳಿದ್ಯೋ ಅಗಸ್ತ್ಯರ ಆಪೋಷಣ ತೆಗೆದಾಗ ವರುಣದೇವನೇ ಪ್ರತ್ಯಕ್ಷನಾದದ್ದು? ಇಲ್ಲವಲ್ಲ. ಇವ ಆಪೋಷಣ ತೆಗೆಯದೆ ಶೋಷಿಸ್ತೇನೆ ಅಂತ ಹೇಳಿದಾಗ ತನ್ನ ಪತ್ನಿಯರನ್ನು ಮುಂದಿರಿಸಿಕೊಂಡು ಬಂದು ಶರಣಾಗತನಾಗಿ ಇಲ್ಲಿಂದೇನು ಪ್ರಪಂಚ ಮುಖದಲ್ಲಿ ಜಲಧಿ ಎಂಬುದೇ ಇಲ್ಲದಂತೆ ಮಾಡುವಲ್ಲಿ ನೀನು ಪರ್ಯಾಪ್ತನು. ಆದ್ರೆ ಹಾಗ ಮಾಡಕೂಡದು. ನಾವು ರಾವಣ ಭೀತರಾಗಿ ಹೀಗಿದ್ದದ್ದು ಹೌದು, ನಿನಗೆ ದಾರಿಯನ್ನು ನಾವು ಬಿಟ್ಟು ಕೊಡ್ತೇವೆ ಅಂತ ತಾನಾಗಿ ಉದಾರಿಯಾದ. ಈಗ ಸಾಮರ್ಥ್ಯವೇ ಅಲ್ಲ ಅಂತ ಆದ್ರೆ ಈಗ ನಿನಗಿಂತ ನನಗಿಂತ ವರುಣನಿಗೆ ಹೆಚ್ಚು ಗೊತ್ತುಂಟಲ್ಲ ವೀರಮಣಿ. ಅವನೇ ಶರಣಾಗತನಾಗಿದ್ದಾನೆ ಅಂತ ಆದ ಮೇಲೆ ಅಗಸ್ತ್ಯರು ಕುಡಿಯುವಾಗ ಅವರು ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ಅಗಸ್ತ್ಯರು ಕುಡಿದದ್ದು ರಕ್ಕಸರನ್ನು ಕೊಲ್ಲಿಕ್ಕೆ ಬೇಕಾಗಿ. ಹೌದಲ್ಲ. ಇವ ಯಾಕೆ ಬಂದ? ಇಲ್ಲಿ ಇವನ ದುರ್ಬುದ್ಧಿಗೆ ಇವನ ಹೆಂಡತಿಯನ್ನು ಬಿಡಿಸಲಿಕ್ಕೆ ಇವ ಯಾಕೆ ಬಂದ? ಗಡಿಬಿಡಿ ಆಯ್ತು. ಹೌದಪ್ಪ. ಇಲ್ಲಿಗೆ ಯಾಕೆ ವರುಣ ಬಂದ? ರಾಕ್ಷಸರು ಸಾಯಬೇಕಾದ್ದು ವರುಣನಿಗೂ ಅನಿವಾರ್ಯ. ವರುಣನನ್ನು ಒಳಗೊಂಡಂತಹ ದೇವಾನುದೇವತೆಗಳನ್ನು ಅದು ತನಕ ಸದೆಬಡಿದು ವಶದಲ್ಲಿಟ್ಟುಕೊಂಡಿದ್ದವನು ರಾವಣ. ಅಂತವನ ಸಾವು ರಾಮನಿಂದ ಆಗುತ್ತದೆ ಅಂತ ಖಚಿತವಾದ ಕಾಲದಲ್ಲಿ ತಾನಾಗಿ ಮಾರ್ಗ ತೆರೆದುಕೊಟ್ಟ. ಇಷ್ಟು ಮಾತ್ರ ಅಲ್ಲ, ರಾವಣಾದಿಗಳ ಮಥನವನ್ನು ಮಾಡುವಲ್ಲಿ ಅದೆಲ್ಲ ಋಷಿಮುನಿಗಳ ಅನುಗ್ರಹ ಅಂತ ಆಗಲಿ. ಎಲ್ಲ ಋಷಿಮುನಿಗಳು ರಾವಣನನ್ನು ವಧಿಸುವುದಕ್ಕಾಗಿ ಯಾವ ಮಾನವನಿಗೂ ಈ ಹಿಂದೆ ಅನುಗ್ರಹ ಮಾಡಬಹುದಾಗಿತ್ತು. ಋಷಿಮುನಿಗಳ ಅನುಗ್ರಹದಿಂದಲೇ ರಾವಣ ಸಾಯ್ತಾನೆ ಅಂತಿದ್ರೆ ಈಗ ನಿನಗೆ ಒಂದು ಉದಾಹರಣೆಗೆ ಹೇಳು. ಎಲ್ಲ ಋಷಿಗಳು ಬರುವುದು, ವೀರಮಣಿಗೆ ಎಲ್ಲ ಶಕ್ತಿಯನ್ನು ನಿಕ್ಷೇಪ ಮಾಡುವುದು, ಒಂದು ರಾವಣಾಸುರ ಮಥನವನ್ನು ನೀನು ಮಾಡು ಅಂತ ನಿನ್ನನ್ನು ಪ್ರಚೋದಿಸುವುದು. ನಿನ್ನಿಂದ ಮಹತ್ ಕಾರ್ಯ ಮಾಡಬಹುದಾಗಿತ್ತು. ತೊಡಗುವುದಕ್ಕಿಂತ ಮೊದಲು ರಾವಣ ಸತ್ತನಲ್ಲ. ಅದೇ ಹೇಳಿದ್ದು. ಇಲ್ಲದಿದ್ರೆ ನಮಗೂ ಕೊಡ್ತಿದ್ರು. ಇಲ್ಲದಿದ್ರೆ ನೀನು ಮೊದಲೇ ಹೋಗ್ತಿದ್ದೆ. ಯಾಕೆಂದ್ರೆ ಅಲ್ಲ, ರಾವಣ ಮೊದಲೇ ಇದ್ದಿದ್ರೆ, ರಾವಣ ಸತ್ತ ಮೇಲೆ ನೀನು ತೊಡಗಿದ್ರಿಂದ ನೀವು ಉಳಿದುಕೊಂಡಿದ್ದಿ. ಆದ್ದರಿಂದ ಸಾಮಾನ್ಯ ಮನುಷ್ಯರಲ್ಲೇ ಸಮರ್ಥತೆಯನ್ನು ತುಂಬಿಸುವುದು ಮುನಿಗಳ ಕೆಲಸ ಹೌದು ಅಂತ ಆದ್ರೆ ಯಾರಲ್ಲೂ ಆಗುತ್ತಿತ್ತು. ಆದ್ರೆ ಹಾಗಲ್ಲ. ಮತ್ತೆ ರಾಮನನ್ನು ಏನು ಅಂತ ತಿಳಿದಿದ್ದ? ತೊಟ್ಟಿಲಲ್ಲಿ ತೂಗುತ್ತಾ ಇರುವ ಕಾಲದಲ್ಲಿ ವಸಿಷ್ಠರಿಗೆ ತೋರಿಸಿ ದಶರಥರು ಕೇಳಿದ್ರಂತೆ ಇವನಿಗೆ ಏನು ಹೆಸರಿಡುವ. ಅವರನ್ನು ನೋಡಿದವರೇ ಹೇಳಿದ್ರಂತೆ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನಿ. ಇದು ನನ್ನದಲ್ಲ, ಉಪ್ಪಿನಕಾಯಿ ನನ್ನದಲ್ಲ, ವಸಿಷ್ಠರದ್ದು. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನಿ ಇತಿ ರಾಮಪದೇನಾಸೌ ಪರಂ ಬ್ರಹ್ಮ ವಿಧೀಯತೆ ಅಂತ ಹೇಳ್ತಾ ನಿನಗೆ ಒಟ್ಟು ಉಪ್ಪಿನಕಾಯಿ ಕೊಡಬೇಕು ಅಂತ ಉಂಟು. ಯಾರ ಭರಣಿ ಆದ್ರೂ ಆಗ್ತದೆ, ಕೊಡ್ತೀವಿ. ಅದು ಅವರು ತೆರೆದಿಟ್ಟದ್ದೇ ನಿನ್ನಂತವರಿಗೆ ಕೊಡುವುದಕ್ಕೆ ಬಿಡಿ, ಅಥವಾ ಅದನ್ನು ನಾವು ಕೈ ಹಿಡಿದು ಸೌಟಿನ ಕೆಲಸವನ್ನು ಮಾಡುತ್ತಾ ನಿನ್ನ ನಾಲಿಗೆಗೆ ಇಡುವುದು ಮಾತ್ರ ಕೆಲಸ ಅಲ್ವೋ. ಅವರು ತೆರೆದಿಟ್ಟದ್ದೇ ಸಹಿತವಾಗಿ ಸಂಬೋಧಿಸಬೇಕು ಅಂತ ಹೇಳ್ತಾ ಶ್ರೀರಾಮ ಅಂತ ಕರೀಬೇಕು ಎಂಬ ಉಪದೇಶವನ್ನು ಮಾಡಿದರು. ಭಾರ್ಗವರಾಮರು ಅವರನ್ನು ಅಂಗೀಕರಿಸಿ ದೇವದೇವೋತ್ತಮ ಅಂತ ಸಾರಿದ್ರು. ಋಷಿಮುನಿಗಳೆಲ್ಲ ಅವನನ್ನು ಖಂಡರಿಸಿ ಇವನನ್ನು ದೇವಾಧಿದೇವ ಅಂತ ಆರಾಧಿಸಿದ್ರು. ಯಾಕೆ? ಸೀತಾ ಅಗ್ನಿ ಪ್ರವೇಶದ ಸನ್ನಿವೇಶದಲ್ಲೇ ಆಗಲಿ ದೇವಾನುದೇವತೆಗಳೆಲ್ಲ ನೆರೆದು ನಿಂತು ನೀನು ಯಾರು ಅಂತ ನಾವು ತಿಳಿದಿದ್ದೇವೆ, ಭೂತ ಭವ್ಯ ಸಪತ್ನಜಿತ್ತು ಅಂತ ಆಡಿದ್ರು. ಹಿಂದೆ ಆದ ಶತ್ರುಗಳನ್ನು ಗೆದ್ದವ, ಈಗ ಇದ್ದ ಶತ್ರುಗಳನ್ನು ಗೆಲ್ಲಬಲ್ಲವ, ಭವಿಷ್ಯದಲ್ಲಿ ಬರಬಹುದಾದ ಶತ್ರುಗಳನ್ನು ಗೆದ್ದಲಬಲ್ಲಂತಹ ನೀನು ಯಾರು ಅಂತ ನಮಗೆ ಗೊತ್ತು. ನಾರಾಯಣನಿದ್ದು ಪುರುಷಃ ಪುರುಷೋತ್ತಮ ಹೀಗೆ ಹೇಳ್ತಾ ಆ ಪುರುಷೋತ್ತಮನಿಗೆ ಅಧೀನೆಯಾಗಿದ್ದುಕೊಂಡು ಸೀತಾದೇವಿ ಪ್ರಕೃತಿ ಸ್ವರೂಪಿಣಿಯಾಗಿದ್ದವಳು ಕಾಣಿಸಿಕೊಂಡಿದ್ದಾಳೆ. ಯಾಕೆ? ಪರಮ ಪುರುಷನ ಕಾರ್ಯವನ್ನು ಸಾಧಿಸಿಕೊಡುವುದಕ್ಕೆ, ನೆಲೆಯನ್ನು ಕಲ್ಪಿಸಿಕೊಡುವುದಕ್ಕೆ. ಪ್ರಕೃತಿಯ ಅಧಿಷ್ಠಾನದ ಮೇಲೆ ಪುರುಷನಾದವನು ಲೋಕ ವ್ಯವಹಾರವನ್ನು ನಿರ್ವಹಿಸ್ತಾ ಲೀಲಾ ವಿನೋದಿಯಾಗಿದ್ದುಕೊಂಡು ದುಷ್ಟ ದಮನವನ್ನು ಮಾಡಿದ, ಶಿಷ್ಟ ಸಂರಕ್ಷಣೆಯನ್ನು ಸಾಧಿಸಿದ, ಸಾಧಕರನ್ನು ಅನುಗ್ರಹಿಸ್ತಾ ಬಂದ. ಹೀಗೆ ಅನುಗ್ರಹಿಸುವಂತಹ ಅವರಲ್ಲಿ ನೀನು ಹೇಳುತ್ತಿ ಯಾವುದೋ ಮುದುಕಿಯೋ ಕೆಲಸದವಳು ಸೇರಿಕೊಂಡು ಕಾಡಿಗೆ ಹಾಕುವಲ್ಲಿ ಕಳಿಸುವಲ್ಲಿವರೆಗೆ ಬಂದಿದೆ ಅಂತ. ಅಲ್ಲಿಗೆ ಹೋದಾಗ ದಶರಥ ಭೂಪತಿಯು ಹಾಗೆಯೇ ತಿಳಿದಿದ್ದ ಇದು ಯಾರದ್ದೋ ದುರ್ಮಂತ್ರದಿಂದ ಹೀಗೆ ರಾಮ ಕೈತಪ್ಪಿದ್ದು. ಆದರೆ ಪಿತೃದೇವತೆಗಳ ಸಾಲಲ್ಲಿ ಸತ್ತ ಮೇಲೆ ಸೇರಿರಬಹುದಾದವ ಅಗ್ನಿ ಪ್ರವೇಶದಲ್ಲಿ ಪುನೀತೆಯಾಗಿ ಎದ್ದು ಬಂದಂತಹ ಸೀತಾದೇವಿಯನ್ನು ಸೇರಿಕೋ ರಾಮ ಅಂತ ಸೂಚಿಸುವ ಕಾಲದಲ್ಲಿ ಅವರು ಹೇಳ್ತಾರೆ ದಶರಥ ಭೂಪತಿಗಳೇ, ನಾನು ತಿಳಿದಿದ್ದೆ ಏನೋ ನನ್ನ ಮಾತು ಸಾಧನೆಗಾಗಿ ಕೈಕಾದೇವಿ ಆಗ್ರಹದಿಂದಲಾಗಿ ಕಾಡಿಗೆ ಹೋದ ಅಂತ. ಇದಾನೀಂತು ವಿಜಾರಾಮಿ ಯಥಾ ಸೌಮ್ಯ ಸುರೇಶ್ವರೈ ವಧಾರ್ಥಂ ರಾವಣಸ್ಯೇದಂ. ಈ ರಾವಣನನ್ನು ಕೊಲ್ಲುವುದಕ್ಕಾಗಿ ನನ್ನ ಮಾತನ್ನು ನಿಮಿತ್ತವಾಗಿಸಿಕೊಂಡು ಕಾಡಿಗೆ ಬಂದದ್ದು ಅಂತ ದಶರಥ ಭೂಪತಿಯೇ ಹೇಳಿದ ಮೇಲೆ ಮಂಥರೆಯ ದುರ್ಮಂತ್ರದಿಂದ ಆದದ್ದಲ್ಲ, ಪ್ರಭು ರಾಮಚಂದ್ರನ ಸಂಕಲ್ಪದಿಂದ ಆದದ್ದು. ಪ್ರಕೃತಿ ಸ್ವರೂಪಿಣಿಯಾದ ಸೀತಾಮಾತೆ ಅಧಿಷ್ಠಾನವಾಗಿ ನಿಂತದ್ದು, ಆದ್ದರಿಂದಲೇ ಕೈ ತಪ್ಪಿದ್ದು. ಈಗ ಮಾಡುವಾಗ ಸ್ವರ್ಣ ಪ್ರತಿಮೆ ಹೇಗೆ ಅಂತ
ಕೇವಲ ಅಗಸ ಆಡಿದ್ದಲ್ಲ, ಲೋಕದಲ್ಲಿ ಮಡಿಯಾದದ್ದನ್ನೇ ಉಳಿಸಬೇಕೆಂಬ ಕಾಳಜಿ ಇದ್ದವರೆಲ್ಲರೂ ಕೂಡ ಅಪವಾದ ಆಡಿದ್ದಾರೆ. ಇಲ್ಲಿಗೆ ಬರುವಾಗ ವರ್ತಮಾನ ಅಗಸನ ವರ್ತಮಾನ ಅಂತ ಮಾತ್ರ ಬಂದದ್ದಿರಬಹುದು. ಆದ್ರೆ ಸಾಕೇತದಲ್ಲಿ ಅನೇಕರಿಗಿದ್ದ ಅಭಿಪ್ರಾಯ ರಾವಣ ವಧೆ ಆದದ್ದು ಎಷ್ಟೋ ಸಾವಿರ ವರ್ಷಗಳ ಮೊದಲು. ಅಲ್ಲಿ ನಡೆದದ್ದನ್ನಲ್ಲಿ ಈಗ ಮತ್ತೆ ಸಮರ್ಥಿಸ್ತಾ ಇರುವುದು ರಾಜನ ಕೆಲಸ ಅಲ್ಲ. ಪ್ರಜಾಜನರ ವಿಶ್ವಾಸವನ್ನು ಸಂಪಾದಿಸ್ತಾ ಅಪವಾದ ವಿದೂರನಾಗಬೇಕಾದದ್ದು ಪ್ರಭುವಾದವನಿಗೆ ಕರ್ತವ್ಯ. ಅಪವಾದ ಬಂತು ಅಂತಾದ್ರೆ ಸ್ವಾರ್ಥಪರನಾಗದೆ, ಅಧಿಕಾರ ಮೋಹಿಯಾಗದೆ, ಯಾವುದನ್ನಾದರೂ ಬಿಟ್ಟು ಕಳೆಯಬೇಕೆಂಬ ಆದರ್ಶವನ್ನು ಅಂಗೀಕರಿಸಿ ಕೈ ಹಿಡಿದ ಸತಿಯನ್ನಾದರೂ ಬಿಟ್ಟು ಕೊಟ್ಟ ಅಂತಂದ್ರೆ ಅವಳು ಹೆಂಡತಿ ಅಲ್ಲ ಅಂತ ಹೇಳಿದ ಅಂತ ಅರ್ಥ ಅಲ್ಲ. ಹೆಂಡತಿಯ ಭೋಗವನ್ನು ತಾನು ಹೊಂದುವುದಿಲ್ಲ, ತನ್ನ ಸಮೀಪವರ್ತಿನಿಯಾಗಿ ಅವಳನ್ನು ಇರಿಸಿಕೊಳ್ಳುವುದಿಲ್ಲ ಎಂಬುದಕ್ಕಾಗಿ ಗರ್ಭಿಣಿಯಾದವಳನ್ನು ಬಿಟ್ಟು ಕೊಟ್ಟ. ಹಾಗೆ ಅಂತ ಅದು ವಿಯೋಗಗೊಂಡಂತಹ ದಾಂಪತ್ಯವಲ್ಲ ಎಂಬುದನ್ನು ಅರಿತಂತಹ, ವಿಚ್ಛೇದನಗೊಂಡ ದಾಂಪತ್ಯ ಅಲ್ಲ ಎಂಬುದನ್ನು ಅರಿತಂತಹ ವಸಿಷ್ಠರೇ ಹೇಳಿದ್ದಾರೆ. ನೀ ಹೇಳಿದ್ಯಲ್ಲ, ಅಗಸ್ತ್ಯರ ಆಪೋಷಣ ತೆಗೆದದ್ದು ಪ್ರಮಾಣ. ಈಗ ಸ್ವರ್ಣ ಪ್ರತಿಮೆ ಮಾಡು ಅಂತ ಹೇಳಿದ ಅಗಸ್ತ್ಯರ ಮಾತು, ಈಗ ವಸಿಷ್ಠರ ಮಾತು, ಋಷಿಮುನಿಗಳ ಮಾತು ಅದ್ಯಾಕೆ ಪ್ರಮಾಣ ಆಗುವುದಿಲ್ಲ? ಶಾಸ್ತ್ರ ಸಿದ್ಧವಾದದ್ದನ್ನು, ವೇದ ಒಪ್ಪಬಹುದಾದದ್ದನ್ನು, ರೂಢಿ ಅಂಗೀಕರಿಸಬಹುದಾದ ವಿಧಾನದಲ್ಲಿ ಅಲ್ಲಿ ಸ್ವರ್ಣ ಪ್ರತಿಮೆ ಇರುವುದು ಸರಿ ಅಂತ ಬ್ರಹ್ಮರ್ಷಿವರೇಣ್ಯರಾದ ವಸಿಷ್ಠಾದಿಗಳು ಹೇಳಿದರೆ ಪುರೋಹಿತ ಪರಿಷತ್ತು ಹೇಳಿದ್ದನ್ನು ನಾನಲ್ಲ, ರಾಮಲ್ಲ, ಪೀಠದಲ್ಲಿ ಕುಳಿತ ನೀನಾದ್ರೂ ಒಪ್ಪಬೇಕು. ಒಪ್ಪದೇ ಇದ್ರೆ ನೀನು ಎಂತದೇ ಸಂದೇಹ ಏನೇನು? ಈಗ ಉಪನಿಷತ್ತುಗಾರರಾದಂತಹ ಬ್ರಹ್ಮರ್ಷಿಗಳೇ ಅವಳನ್ನು ಹೀಗೆ ಮಾಡಬಹುದು, ಸ್ವರ್ಣ ಪ್ರತಿಮೆಯಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ಶಾಸ್ತ್ರೋಕ್ತವಾಗಿ ಅವಳು ಬಾಹಿರಳಲ್ಲ. ಅದನ್ನು ರಾಮ ಯಾಕೆ ಮಾಡಿದ ಅಂತ ಎಲ್ಲ ನೀನೇನಂತ ಭಾವಿಸಿದೆ? ಅವಳು ಯಾಕೆ ವರ್ಜಿತಳು? ರಾವಣಾಂಕ ಪರಿಭ್ರಷ್ಟಳಾದವಳು ತನ್ನ ಅಂತಃಪುರದಲ್ಲಿ ತನ್ನ ದೇಹ ಸುಖಕ್ಕಾಗಿ ದಾಂಪತ್ಯ ಸುಖವನ್ನು ಅನುಭವಿಸುವಲ್ಲಿ ಅವಳ ಅನರ್ಹಳು ಎಂಬುದು ಪ್ರಜಾಪವಾದ. ಅದಕ್ಕಾಗಿ ಬಿಟ್ಟ. ಆದರೆ ಹೆಂಡತಿಯನ್ನು ಸ್ವೀಕರಿಸುವುದು ಕೇವಲ ದೈಹಿಕವಾದ ಸುಖಕ್ಕೋ ಪ್ರಜಾ ಸಂಪತ್ತು ಸಿದ್ಧಿಸುವುದಕ್ಕೋ ಮಾತ್ರ ಅಲ್ಲ, ಧರ್ಮಾರ್ಥ ಕಾಮಗಳಲ್ಲಿ ಜೊತೆಯಾಗಿ ಸಾಗಬೇಕಾದವಳು. ಅದಕ್ಕಾಗಿ ಬಿಟ್ಟಾಗ ಇದಕ್ಕೆ ಬೇಕಾದಾಗ ಏನು ಮಾಡೋಣ? ಆಗ ಪ್ರತ್ಯಾಮ್ನಾಯನ ಬೇರೆ ಮಾರ್ಗವನ್ನು ಶಾಸ್ತ್ರಕಾರರು ಹೇಳಿದ್ರು. ಅದಕ್ಕಾಗಿ ಭೋಗಕ್ಕಾಗಿ ಸೀತೆ ಬೇಡ, ಧರ್ಮಕ್ಕಾಗಿ ಸೀತೆ ಹೀಗಿದ್ರೆ ಸಾಕು ಅಂತ. ಆದ್ದರಿಂದ ಸೀತೆಯ ಧರ್ಮಮೂರ್ತಿ ಮಿಸುಣಿಯ ಹೊಳಪಿನಿಂದ ಕಂಗೊಳಿಸ್ತಾ ಸಾಕೇತದ ಯಜ್ಞ ವೇದಿಕೆಯಲ್ಲಿರುವಾಗ ಮೂರ್ಖತೆಯನ್ನು ಬಿಟ್ಟು ಪ್ರಾಜ್ಞತೆಯನ್ನು ಅಂಗೀಕರಿಸಿ ಋಷಿಮುನಿಗಳನ್ನು ದೇವಾನುದೇವತೆಗಳ ಮಾತಿನಂತೆ ಅವನನ್ನು ಪರಬ್ರಹ್ಮ ಸ್ವರೂಪನಾದಂತಹ ಆದಿರಾಮ ಮೂಲರಾಮ ಅಂತ ಒಪ್ಪಿ 14 ಲೋಕದ ಅವನ ಪಾರಮ್ಯವನ್ನು ಅಂಗೀಕರಿಸಿ ಅಶ್ವ ಬಿಡುವುದಲ್ವ ಒಳ್ಳೆಯದು? ಕತೆ ಒಳ್ಳೆದುಂಟು. ಆಗಲಿ, ಹೇಳಿದ ಮೇಲೆ ಇದು ಸತ್ಯ ಅಂತ ಒಪ್ಪಿಸುವುದಕ್ಕೆ ನೀ ಬರುವುದು ಒಳ್ಳೆದಿಲ್ಲ. ಅಲ್ಲ, ನೀನು ಕೇಳಿದ್ದ ನಾನಾಗಿ ಹೇಳಿದ್ದ ಕತೆ ಒಳ್ಳೆದುಂಟು. ನಿನ್ನ ಕಥೆಯ ರಾಮ ಸೀತೆ ಡೊಂಬರಾಟ ಎಲ್ಲ ಒಳ್ಳೆದುಂಟು, ಅದು ಒಳ್ಳೆದುಂಟು. ಆದ್ರೆ ಕಡೆಗೆ ಅದನ್ನೇ ಮಕ್ಕಳು ಬಯಲಲ್ಲಿ ಮನೆ ಕಟ್ಟಿದ ಹಾಗೆ ಇದು ನನ್ನ ಮನೆ ಅಂತ ಒಳಗೆ ಹೋಗಿ ಹೊಕ್ಕು ಕೂತುಕೊಳ್ಳುವುದಕ್ಕಾಗುವುದಿಲ್ಲ ನೋಡು. ಅಲ್ಲ, ಈ ಮಕ್ಕಳಿಗೆ ಈ ಕತೆ ಹೇಳಿದಾಗ ಈ ಕಥೆಯಲ್ಲಿ ಪ್ರತಿಪಾದ್ಯವಾದ ಮೂರ್ತಿ ಬೇಕು ಅಂತ ಆದ್ರೆ ಅಂತ ಒಂದು ಆಸೆಯನ್ನು ಹೇಳಿದ್ದಾರೆ. ದೇವರು ಮತ್ತೆ ದೇವಿ ಅಂತ ಹೇಳುವಾಗ ನಮಗೆ ನೆನಪಾಗುವುದು ಮಂತ್ರ ಅಂತ ಪಾರ್ವತಿಗೆ ಶಿವ ಕತೆ ಹೇಳಿದ್ದು ನಿನಗೆ ಗೊತ್ತುಂಟು? ಹೌದು. ಈಗ ಶ್ರೇಷ್ಠ ಮಂತ್ರ ಲೋಕದಲ್ಲಿ ಇದ್ದದ್ದು ಯಾವುದು ಅಂತ ಕೇಳುವಾಗ ಪಾರ್ವತಿ ದೇವಿಗೆ ಈಶನೇ ಒಂದು ಕತೆ ಹೇಳಿದ್ದಾರೆ. ಅದರಲ್ಲಿ ರಾಮ ಮಂತ್ರವೇ ಸರ್ವಶ್ರೇಷ್ಠವಾದದ್ದು ಅಂತ ಸಾರಿದ್ದಾರೆ. ಈಗ ಅದ್ಯಾಕೆ ಹೇಳಿದ ಅಂತ ಪ್ರಶ್ನೆ. ರಾಮ ಅಂತ ಹೇಳಿದ್ರೆ ಮೂಲದಲ್ಲಿ ಈಶ್ವರನಿಗೆ ಹೆಸರದು. ನೀ ಈಶ್ವರ ಅಂತ ಹೇಳಿದ್ರೆ ಮೂಲದಲ್ಲಿ ರಾಮನಿಗೆ ಹೆಸರು ಅಲ್ಲ. ಎಂತದು ಅಂತ ನೋಡು ನೋಡು. ಯಾವುದು? ನೀನು ಅದನ್ನು ಮಡಚಿಡು. ನಿನಗೆ ರಾಮದೇವರಾದ್ರೆ ಒಳಿತು. ನನಗೆ ಆದ್ರೆ ನೀ ಬಂದದ್ದು ಯಾಕೆ ಅಷ್ಟೇ ಕೇಳ್ತೀಯ? ಆದ್ರೆ ಅವನ ದೇವತ್ವವನ್ನು ಸ್ಥಾಪಿಸುವಂತಹ ಯಾವ ಬಯಕೆಯೂ ಇರಲಿಲ್ಲ. ಮದಮುಖನೇ ಅಂತ ಬಂದಾಕ್ಷಣದಲ್ಲೇ ಸ್ವಾಗತ ಸಿಕ್ಕಿದಾಗ ಮದಮುಖ ನಾನಲ್ಲ 14 ಲೋಕದ ಒಡೆಯನ ಅಶ್ವ ಬಂಧಿಸಿದ ನೀವು ಅಂತ ಪ್ರಕರಣ ತೊಡಗಿತು. ನನಗೆ ದೇವತ್ವ ಪ್ರತಿಪಾದನೆ ಇಲ್ಲಿಗೆ ಲಕ್ಷ್ಯ ಅಲ್ಲ. ಅಶ್ವಮೇಧದ ಅಶ್ವವನ್ನು ಬಿಡಬೇಕೆಂಬ ವಿಷಯ ಪ್ರತಿಪಾದನೆ ಮಾತ್ರ ಮುಖ್ಯ. ಪರಶಿವನನ್ನು ನೀನು ದೇವರಾಗಿ ಅಂಗೀಕರಿಸಿದ್ರೆ ನನಗೆ ಆಕ್ಷೇಪ ಇಲ್ಲ, ಅದು ವೈದಿಕವಾದ ಒಂದು ಮಾರ್ಗವೇ. ನಮ್ಮ ಶ್ರದ್ಧೆಗೆ ರಾಮನೇ ಕೇಂದ್ರ ಬಿಂದು, ನಿನ್ನ ಶ್ರದ್ಧೆಗೆ ಶಿವನೇ ಕೇಂದ್ರ ಬಿಂದು. ಅವರವರ ನೆಲೆಯಲ್ಲೇ ಇರಲಿ. ಆದರೆ ಯಜ್ಞ ವಿರೋಧಿಯಾಗಬೇಕಾದ ರಾಮ ಭಕ್ತರಿಗೂ ವಿಹಿತ ಅಲ್ಲ, ಶಿವಭಕ್ತರಿಗೂ ವಿಹಿತವಲ್ಲ. ಯಜ್ಞವನ್ನು ಕೈಗೊಂಡದ್ದು ಪ್ರಭು ಶ್ರೀರಾಮಚಂದ್ರ. ಲೋಕ ಕಲ್ಯಾಣಾಕಾಂಕ್ಷೆ ಅದರ ಹಿಂದೆ ಉಂಟು. ಮಾತ್ರ ಅಲ್ಲ, ಒಂದು ಅಶ್ವಮೇಧಕ್ಕೆ ಮೋಕ್ಷವೋ ಸ್ವರ್ಗವೋ ಪಾತಕ ನಿವೃತ್ತಿಯೋ ಇದೆಲ್ಲವೂ ಲಕ್ಷಣವಾಗಿರುವಾಗ, ಅದೆಲ್ಲಕ್ಕಾಗಿಯೂ ಅಶ್ವಮೇಧ ಪ್ರವೃತ್ತಿ ಸಾಧ್ಯ ಸಾಧು ಅಂತ ಇರುವಾಗ ರಾಮಚಂದ್ರ ಕೈಗೊಂಡಂತಹ ಅಶ್ವಮೇಧದಲ್ಲಿ ಧಾರ್ಮಿಕರ ಸಹಯೋಗ ಬೇಕು. ಬಲವನ್ನೇ ಶ್ರೇಷ್ಠ ಅಂತ ತಿಳಿದು ಧರ್ಮವನ್ನು ತನ್ನ ಬಲದಿಂದ ದಮನಿಸ್ತೇನೆ ಅಂತ ತೊಡಗುವ ರಾಕ್ಷಸಿ ಪ್ರವೃತ್ತಿಯವರು ಮಾತ್ರ
ಓಲೆ ಓದಿ ಕಿಚ್ಚು ಕೆರಳಿ ಕಟ್ಟಿ ಹಾಕಿ ಕಾದಾಟ ಮಾಡಬೇಕಾದ ಧಾರ್ಮಿಕರಾದವರಿಗೆ ಧರ್ಮದ ಬಲುಹೇ ಶ್ರೇಷ್ಠ. ಧರ್ಮದ ಬಲುಹಲ್ಲಿ ನೀನು ಒಪ್ಪಿ ಈಗ ಕಪ್ಪ ಕೊಟ್ಟೆ ಅಂತ ಆದ್ರೆ ನಿನ್ನನ್ನೇನು ಕೀಳಾಗಿ ಕಾಣುವುದಿಲ್ವಲ್ಲ, ಸಮಾನ ಸ್ತರದಲ್ಲೇ ನಿನ್ನನ್ನು ಕಾಣುತ್ತಾನೆ. ಮಹೀಪತಿ ಅಂತಲೇ ನಿನ್ನನ್ನು ಮಾನಿಸ್ತಾನೆ. ರಾಮನಿಗೆ ಸಾರ್ವಕಾಲಿಕವಾದ ಸಾಮರ್ಥ್ಯನಾಗಿ ನೀನು ಇರಬೇಕಾಗಿಯೂ ಇಲ್ಲ. ಯಜ್ಞದಲ್ಲಿ ಒಳ್ಳೆ ಕೆಲಸದಲ್ಲಿ ಮಾತ್ರ ನಮ್ಮ ಸಹಯೋಗ ಉಂಟು ಅಂತ. ಆದ್ದರಿಂದಲೇ ಊರಿನಲ್ಲೊಂದು ದೇವಾಲಯ ಇರುವಾಗ ಅದರ ಜೀರ್ಣೋದ್ಧಾರಕ್ಕೋ ಪ್ರತಿಷ್ಠೆಗೋ ಅದರಲ್ಲಿ ಆರಾಧನೆಗೋ ಸರ್ವರು ಜೊತೆ ಸೇರಿದ್ರೆ ನಾಳೆಯಿಂದ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ಮನೆ ಮಾಡುವುದಿಲ್ಲ. ಅವರವರ ಮನೆಯಲ್ಲಿ ಅವರವರೇ ಇರ್ತಾರೆ. ಒಳ್ಳೆ ಕಾರ್ಯಕ್ಕೆ ಎಲ್ಲರೂ ಒಗ್ಗೂಡಬೇಕು. ಸರ್ವರ ಸಹಮತದಿಂದ ಸಹಕಾರದಿಂದ ಸತ್ಕಾರ್ಯಗಳ ಅನುಷ್ಠಾನವಾಗಬೇಕೆಂಬ ತತ್ವವನ್ನು ನೀನು ಒಪ್ಪತಿ ಅಂತಾದರೆ ಸಾಕೇತಾಧಿಪತಿಯಾಗಿ ಮಾಡುವಂತಹ ರಾಮ ಮಾಡುವಂತಹ ಅಶ್ವಮೇಧದ ತುರಗವನ್ನು ಬಿಡಬೇಕಾಗ್ತದೆ. ಅದಿಲ್ಲ ಧಾರ್ಮಿಕವಾದ ಪ್ರಭುತ್ವ ಇದ್ದರೂ ಕೂಡ ಬಲವನ್ನೇ ಮುಂದೊದ್ದುತ್ತೇನೆ ಅಂತ ಹೊರಟು ಸುಮ್ಮನೆ ನಿಮ್ಮವರನ್ನೆಲ್ಲ ಕರ್ಕೊಂಡು ಯಮಸದನಕ್ಕೆ ಯಾಕೆ ಹೋಗುತ್ತಿ? ಬಿಟ್ಟು ಬಿಡು. ಸರಿ ನೆನಪು ಮಾಡು ಹನುಮಂತ. ಯಾವುದನ್ನು? ಇದು ಈಶ್ವರ ಮಂಗಲ. ಈಶ್ವರ ಮಂಗಲ. ಈಶ್ವರನಿಗೆ ಮಂಗಲ ಆಗುವ ಜಾಗ. ನಿನಗೂ ಈಗ ನೀನು ಬೇರೆ ಏನಾದ್ರೂ ಸರಿ ನೆನಪಿಟ್ಟುಕೋ. ಈಶ್ವರ ಮಂಗಲಕ್ಕೆ ಕೋದಂಡರಾಮ ಬಂದಾಯ್ತು. ಇನ್ನು ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಒಪ್ಪುದಲ್ವ ಒಳ್ಳೆಯದು. ನೀನು ಆಂಜನೇಯನ ಜಾಗ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ. ರಾಮ ಇದ್ದಲ್ಲಿ ಈಶ್ವರ ಮಂಗಲವನ್ನುಂಟು ಮಾಡುವಂತಹ ಸ್ಥಳ ಎಂಬುದರಿಂದ ರಾಮ ವಿರೋಧವನ್ನು ಮಾಡ್ತೇನೆ ಅಂತ ಹುಚ್ಚು ಕೆಚ್ಚನ್ನು ಕೆರಳಿಸಿಕೊಂಡು ಕುಳಿತಿದ್ಯಲ್ಲ. ಒಂದು ನೇಮ ನಾನು ಹಿಡ್ಕೊಂಡು ಬಂದದ್ದಿದ್ರೆ ಈ ಕ್ಷಣದಲ್ಲಿ ಸೇನೆಯೂ ಬೇಡ ಬಲವೂ ಬೇಡ ಪುಡಿ ಮಾಡಿಕೊಂಡು ಹೋಗ್ತಿದ್ದೆ. ನೀವು ಕೂತ್ಕೊಳ್ಳಿ ಗಡಿಬಿಡಿ ಬೇಡ. ಇಲ್ಲ ಇಲ್ಲ, ನೀವು ಕೂತ್ಕೊಳ್ಳಿ, ನಾನೇನು ಮಾಡುದಿಲ್ಲ. ಮಾಡ್ತಿದ್ದ ಮಾತ್ರ ಮಾಡುದಿಲ್ಲ ಅಂತ ಹೇಳಿದ್ದು ನಾನು. ಆದ್ರೆ ಒಂದುಂಟು, ಅವರು ಹಗ್ಗ ತಕೊಂಡು ಬರ್ಲಿಕ್ಕೆ ಎಲ್ಲಿ ಕುಳಿತವರಿದ್ದರು ಎಲ್ಲರೂ ಹೊರಡುವ ಕಾಲ ಬೇಗದಲ್ಲಿ ಬರ್ತದೆ. ಭರಿಸುವ ಹೊಣೆ ನನಗಿರ್ಲಿ. ನಿನ್ನ ಬಲ ಎಷ್ಟುಂಟೋ ಅಷ್ಟನ್ನು ಕರೆದುಕೊಂಡು ಬಾ. ನಾನು ಮುಗಿಸಿದ ಮೇಲೂ ಇದು ಉಳಿಯುತ್ತದೆ ಅಂತ ನೀನು ಕೂತುಕೊಳಿಸುವುದಿದ್ರೆ ಎಷ್ಟು ಮಂದಿಯನ್ನು ಕೂತುಕೊಳಿಸಿ ನೋಡ್ತೇನೆ. ಎಲ್ಲರನ್ನು ಕರ್ಕೊಂಡು ಬಾ, ಎಲ್ಲರನ್ನು ಕರ್ಕೊಂಡು ಬಾ. ಅಲ್ಲಿ ನಾನಿದ್ದೇನೆ, ಆಗ ನೇಮ ಇರ್ತದೆ. ಮತ್ತೆ ನಾನು ಹೊರಡುವಾಗ ಯಾರಾದ್ರೂ ಬಾಕಿ ಆಗ್ಲಿಕ್ಕೆ ಬಿಡ್ತೇನೆ ನಾನು. ಎಲ್ಲ ಬರ್ತಾರೆ.